ಬಂಧುಗಳೇ, ಇದು ಬನಶಂಕರಿ ದೇವಾಲಯದ ಹಣ ಕಟ್ಟುವಂಥ ಕೌಂಟ್ರು. ಈ ಕೌಂಟ್ರಲ್ಲಿ ಕೂತ್ಕೊಂಡು ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನ ಮೊಮ್ಮಗ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇಂತಹ ಪಾಪದ ಕೆಲಸವನ್ನು 16 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಕೇಳುವಂಥ ಧೈರ್ಯ ಇಲ್ಲ. ಬರುವಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋದ್ರಲ್ಲಿ ಮಗ್ನರಾಗಿರ್ತಾರೆ. ಈ ಮಗುವಿನ ಅಜ್ಜಿ 65 ವರ್ಷ ಕ್ರಾಸ್ ಆಗಿದ್ದರೂ ಕೆಲಸ ಮಾಡ್ತಿದ್ದಾರೆ. ಅವರನ್ನು ನಿವೃತ್ತಿಗೊಳಿಸುವಂಥ ತಾಕತ್ತು ಮುಜರಾಯಿ ಇಲಾಖೆಯಲ್ಲಿ ಯಾರಿಗೂ ಇಲ್ಲ. 2-3 ಆಧಾರ್ ಕಾರ್ಡ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಭಗವಂತನ ಸಾನ್ನಿಧ್ಯದಲ್ಲಿ ಅನ್ಯಾಯ ಮಾಡಬಾರ್ದು, ಪಾಪವನ್ನು ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಇವತ್ತು ಬನಶಂಕರಿ ದೇವಾಲಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರು ಎಷ್ಟು ಬೇಕಾದರೂ ದಂಧೆ ಮಾಡಿಕೊಳ್ಬೋದು. ಅದು ಸಹಜ ಪ್ರಕ್ರಿಯೆ ಆಗಿಬಿಟ್ಟಿದೆ. ಕಳೆದ 48 ಗಂಟೆಗಳ ಹಿಂದೆ ಕೂಡ ಈ ಮಗುವಿನ ಅಜ್ಜಿ ಈಶ್ವರನ ಸಾನ್ನಿಧ್ಯದ ಎದುರಿಗೆ ಸೀರೆಯನ್ನು ಕಳ್ಳತನ ಮಾಡಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿ ಕೇಳುವಂಥ ತಾಕತ್ತನ್ನು ಕಳ್ಕೊಂಡಿದ್ದಾರೆ. ಇವತ್ತು ಸಾಮೂಹಿಕ ಮದುವೆಗೆ ಸಂಬಂಧಪಟ್ಟ ಹಾಗೆ ನಮ್ಮದು ಆಕ್ಷೇಪಣೆ ಇಲ್ಲ. ಆದರೆ ಯಾರಿಂದ ಹಣ ಸಂಗ್ರಹ ಮಾಡ್ತೀರಿ, ಯಾರ್ಯಾರು ಹಣ ಕೊಟ್ಟರು ಅದರ ಲೆಕ್ಕಾಚಾರ ಇರಬೇಕು. ಕಳೆದ 7-8 ವರ್ಷಗಳಿಂದ ಇದು ಕೊನೆಯ ಬಾರಿ, ಮುಂದಿನ ಬಾರಿ ಅರ್ಜಿ ಹಾಕಬೇಡಿ ಅಂತ ಹೇಳ್ತಾನೇ ಬಂದಿದ್ದಾರೆ. ಅದನ್ನು ಮುಚ್ಚಿಟ್ಟು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜೇಬು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ. ಈ ರೀತಿ ಪಾಪದ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಯಾರು ಶಿಫಾರಸು ಮಾಡ್ತಿದ್ದಾರೆ, ಅವರು ಜನಪ್ರತಿನಿಧಿ ಆಗಿರ್ಬೋದು, ಸಮಾಜದಲ್ಲಿ ಮೇಲ್ಪಂಕ್ತಿಯ ವ್ಯಕ್ತಿಗಳಾಗಿರ್ಬೋದು, ಯಾರು ಶಿಫಾರಸು ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ನನಗನ್ಸುತ್ತೆ ಭಗವಂತ ಒಳ್ಳೆಯದು ಮಾಡೋದಿಲ್ಲ. ಇಂಥ ಪಾಪದ ಕೆಲಸಕ್ಕೆ ಶಿಫಾರಸು ಮಾಡಿದವರು ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಶಿಕ್ಷೆ ಕೊಡ್ತಾನೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ಇವತ್ತು ಈ ಸಾಮೂಹಿಕ ವಿವಾಹಕ್ಕೆ ಶಿಫಾರಸು ಮಾಡಿರುವಂಥದ್ದು ಅಥವಾ ಅನುಮೋದನೆ ಮಾಡಿರುವಂಥವ್ರ ಪೈಕಿ ADC ಅವರಾಗಲಿ, DC ಅವರಾಗಲಿ, ಆಯುಕ್ತರಾಗಲಿ, ಕೇಂದ್ರ ಸ್ಥಾನಿಕ ಸಹಾಯಕರಾಗಲಿ ಖಂಡಿತ ತಪ್ಪಲ್ಲ. ಇದಕ್ಕೆ ಯಾರು ಶಿಫಾರಸು ಮಾಡಿದ್ದಾರೆ ಆ ವ್ಯಕ್ತಿದು ಭಾರಿ ದೊಡ್ಡ ಪಾಪ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬನಶಂಕರಿ ದೇವಾಲಯಕ್ಕೆ, ಮುಜರಾಯಿ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ತಾ ಸೇವಾಕರ್ತರ ಕಣ್ಣಿಗೆ ಮಣ್ಣೆರ್ಚಿ ಜೇಬು ತುಂಬಿಸ್ಕೊಳ್ತಾ ಇರೋಂಥ ನಿಮಗೆಲ್ಲ ಭಗವಂತ ಒಳ್ಳೆ ಮಾಡೋ ಪ್ರಶ್ನೆ ಇಲ್ಲ. ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ. ಭಗವಂತ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.